ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಭದ್ರತೆಯನ್ನ ಬಿಗಿ ಮಾಡಿ. ನೋಡ್ರಿ, ಭದ್ರತೆ ಮಾಡುವಂತದ್ದು ಮಾಡೇ ಇರ್ತಾರೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಒಂದು ಸರ್ಕಾರ ಅನ್ನುವಂಥವ್ರು ನಡೆಸುವಂತವ್ರು ಅದು ಜವಾಬ್ದಾರಿ ಅದು ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ. ಆದ್ರೆ ಅದ್ರ ಬಗ್ಗೆ ಕಿವಿ ಮಾತು ಹೇಳೋದು ಬೇಡ. ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂತದ್ದು ಏನಿದಲ್ಲ ಪ್ರವೃತ್ತಿ, ಇದು ಬಹುಶಃ ದೇಶದ್ರೋಹದ ಕೆಲಸ ಅಂತ ನಾ ಹೇಳ್ತೀನಿ. ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂತದ್ದು, ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂತದ್ದು, ದೇಶಭಕ್ತಿ ಬೆಳೆಸುವಂತದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಕೇವಲ ಅಲ್ಪಸಂಖ್ಯಾತರ ಹೋಟು ಆ ಮುಸ್ಲಿಂ ಸಮುದಾಯವನ್ನ ಪ್ಲೀಸ್ ಮಾಡೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದಾರೆ. ಇಲ್ಲಿ ಕರ್ನಾಟಕ ಮುಸ್ಲಿಂ ಅಷ್ಟೇ ಅಲ್ಲ, ದೇಶದ ಮುಸ್ಲಿಂ ಅಷ್ಟೇ ಅಲ್ಲ, ಇನ್ನು ಪಾಕಿಸ್ತಾನದ ಮುಸಲ್ಮಾನರನ್ನು ಸಹಿತ ಪ್ಲೀಸ್ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಹೊಂಟಿದ್ದಾರೆ. ಈ 26 ಜನರ ಹತ್ಯೆ ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಗೆ ಗೈರಾದ್ರು, ಜೊತೆಗೆ ಚುನಾವಣಾ ರ್ಯಾಲಿಯಲ್ಲಿ ಭಾಗಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟು ಅನ್ನೋ ಚರ್ಚೆಗಳು ಕೂಡ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಹಿರಿಯ ರಾಜನಾಥ್ ಸಿಂಗ್ ಅವರು ಬಹಳ ಹಿರಿಯ ಸಚಿವರು, ಅವರು ಹಿರಿಯ ನಾಯಕರು, ಅವರು ರಕ್ಷಣಾ ಸಚಿವರು ಹೌದು. ಅವರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆದಿದೆ ಮತ್ತು ಮೋದಿಜಿಯವರು ಈ ಎಲ್ಲ ಒಂದು ಇದ್ರ ಸಲುವಾಗಿ ಇದ್ರ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಮಾಡೋ ಸಲುವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ರಕ್ಷಣಾ ಸಚಿವರು ಮಾಡಿದ್ದು ಅದನ್ನು ಸಹಿತ ಸಹಿಸಿಕೊಳ್ಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಪ್ರತಿ ಹಂತದಲ್ಲಿ ಮೋದಿಯವರನ್ನ ಯಾವ ರೀತಿ ಟೀಕೆ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಹಿಂದೆ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರಾರು ಜನ ಸತ್ತು ಹೋದ್ರು. ಅವಾಗ ನೆಹರು ಅವರು ಮಾಡಿದಂತ ಫಾಲ್ಟ್ ನಿಂದ, ನೆಹರು ಅವ್ರ ಹಿಂದೆ ಏನೋ ಕೆಲವೊಂದು ತಪ್ಪುಗಳನ್ನ ಮಾಡಿದ್ರು, ಅದರಿಂದ ಇವತ್ತು ನಾವು ಸಫರ್ ಆಗ್ತಾ ಇದ್ವಿ. ಇವತ್ತು ನಾವು ಸಫರ್ ಆಗ್ತಾ ಇದ್ವಿ ನೆಹರು ಅವರು ಮಾಡಿದಂತ ತಪ್ಪುಗಳಿಂದ. ಇವತ್ತು ಹಿಂದೆ ಏನೋ ಒಂದು ಸಿಂಬ್ಲಾ ಒಪ್ಪಂದ ಮಾಡ್ಕೊಂಡ್ರು, ಮತ್ ಬೇರೆ ಬೇರೆ ಒಪ್ಪಂದ ಮಾಡ್ಕೊಂಡ್ರು. ಈ ಸಿಂಧು ನದಿ ನೀರನ್ನು ಬಿಡುವಂತದಕ್ಕೂ ಸಹಿತ ಯಾವ ರೀತಿ ಒಂದು ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ರು. ಇವೆಲ್ಲ ನೋಡಿದಾಗ UPA ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತ ತಪ್ಪುಗಳನ್ನ ಸರಿ ಮಾಡುವಂತ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ. ಈ ನದಿ ನೀರಿನ ಹಂಚಿಕೆ ಇದೆಯಲ್ಲ, ಇದನ್ನ ಒಪ್ಪಂದವನ್ನ ರದ್ದು ಮಾಡಿರುವಂತದ್ದು ದೊಡ್ಡದಾದಂತ ನಿರ್ಧಾರ. ಬಹುಶಃ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನದ ಜೊತೆ ಯುದ್ಧ ಆಗಿದ್ದಾವೆ. ಯಾವ ಸಂದರ್ಭದಲ್ಲಿ ಸಹಿತ ಈ ರೀತಿ ನದಿ ನೀರಿನ ಹಂಚಿಕೆ ಬಗ್ಗೆ ಒಪ್ಪಂದದ ರದ್ದು ಮಾಡುವಂತ ಕೆಲಸ ಯಾವ ಸರ್ಕಾರ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಇವತ್ತು ಮೋದಿಯವರ ಸರ್ಕಾರ ಇದು ಮಾಡಿದೆ. ಇದನ್ನ ಅಪ್ರಿಶಿಯೇಟ್ ಮಾಡಬೇಕಾಗ್ತದೆ. ಇದರಿಂದ ಈಗಾಗಲೇ ಪಾಕಿಸ್ತಾನ ವಿಲ ಒದ್ದಾಡ್ಲಿಕ್ಕೆ ಚಾಲು ಮಾಡಿದೆ. ಭದ್ರತಾ ವೈಫಲ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅನ್ನೋ ಮಾತನ್ನ ನೋಡ್ರಿ, ಯಾರು ಒಪ್ಕೊಳ್ಳೋ ಪ್ರಶ್ನೆ ಒಪ್ಕೊಂಡಿಲ್ಲ, ಮತ್ತೊಂದಿಲ್ಲ. ಅಂದ್ರೆ ಹೆಂಗ್ ಬಂದ್ರು ಒಳಗಡೆ, ನೋಡಿ ಹೆಂಗ್ ಬಂದ್ರು ಅದೆಲ್ಲ ನೋಡಿ. ಪಾರ್ಲಿಮೆಂಟ್ ಒಂದು ವಿಶೇಷ ಅಧಿವೇಶನ ನಡೀಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಅದೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅದು ಉತ್ತರ ಕೊಟ್ಟೇ ಕೊಡ್ತಾರ. ಬಹುಶಃ ಇಷ್ಟು ವರ್ಷದಲ್ಲಿ ಹಿಂದೆ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ, ಜಮ್ಮು ಕಾಶ್ಮೀರ ಶಾಂತಿಯಿಂದ ಇರಲಿಲ್ಲ. ಆರ್ಟಿಕಲ್ 370 ರದ್ದು ಮಾಡಿದ ಮೇಲೆ ಅಲ್ಲಿ ರಕ್ತಪಾತ ಆಗ್ತದೆ ಅನ್ನುವಂಥದ್ದು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತು ಹೋಗ್ತಾರೆ ಅಂತ ಹೇಳಿದ್ರು. ಏನೂ ಆಗ್ಲಿಲ್ಲ. ಇಲ್ಲಿವರೆಗೆ ಕಳೆದ 5-6 ವರ್ಷದಿಂದ ಒಂದು ಶಾಂತಿ ನೆಲೆಸಿದೆ. ಲಕ್ಷಾಂತರ ಜನ ಟೂರಿಸ್ಟ್ ಅಲ್ಲಿ ಹೋಗಿ ಬರೋದು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಆಕಸ್ಮಿಕವಾಗಿ ಬಹಳ ದುರ್ದೈವದಿಂದ ನಡೆದಂತ ಘಟನೆ ಇವತ್ತು ಭದ್ರತಾ ವೈಫಲ್ಯ ಅನ್ನುವಂಥದ್ದು ಬೆಳಗಿಂದ ಸಾಯಂಕಾಲ ಹೇಳುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ವೀಕ್ ಮಾಡುವಂತ ಕೆಲಸ ಇವತ್ತು ಖರ್ಗೆ ಅವರಾಗ್ಲಿ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ಅವ್ರು ರಾಹುಲ್ ಗಾಂಧಿ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ, ಇಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತೇಳಿ. ಅಂದ್ರೆ ಏನು ಇಮ್ಯಾಚ್ಯೂರ್ಡ್ ಆಗಿ ನಡ್ಕೊಂತಾರೆ ಕಾಂಗ್ರೆಸ್ ಅವರು. ದೇಶದ ಬಗ್ಗೆ ಮತ್ತೊಂದು ಏನು ಕಡೆ ತಾವಿದ್ದಾಗ ಏನೂ ಮಾಡ್ಲಿಲ್ಲ. ತಾವಿದ್ದಾಗ ಇದನ್ನ ಸರಿ ಮಾಡ್ಬೋದಾಗಿತ್ತಲ್ಲ, ಮಾಡ್ಲಿಲ್ಲ. ಅವಾಗ ಒಂದು ದಿವಸ ಶಾಂತಿ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಇವತ್ತು ಮೋದಿ ಅವರು ಬಂದ ಮೇಲೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ನಿಲ್ಲಿಸುವಂತ ಕೆಲಸ ಆಗಿದೆ. ಹೀಗಾಗಿ ಇವತ್ತೇನು ಘಟನೆ ಆಗಿದೆ, ದುರ್ದೈವ ಘಟನೆ, 28 ಜನ ಸತ್ತಿದಾರಲ್ಲ, ಅದಕ್ಕೆ ಸರಿಯಾದಂತ ಉತ್ತರ ಕೊಡುವಂತ ಕೆಲಸ ಮೋದಿಯವರು ಮಾಡೇ ಮಾಡ್ತಾರೆ. ಸಿಂಧು ನದಿ ಒಪ್ಪಂದವನ್ನ ಏನು ರದ್ದು ಮಾಡಿದ್ರೆ ರಕ್ತಪಾತವನ್ನೇ ಹಸಿರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.